ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪೂರಕವಾಗಿ ಸುಸ್ವಾಗತ. ಇವತ್ತಿನ 37 ಶ್ಲೋಕ ಹೇಳುತ್ತೆ, ನಮ್ಮ ಆಸೆಗಳು ಯಾವ್ಯಾವ ಥರ ನಮಗೆ ತಿಳಿಯುತ್ತೆ ಮತ್ತು ನಮ್ಮ ಕ್ರೋಧ ಮತ್ತು ಕೋಪ ಯಾವ ಥರ ನಾವು ಸಹಿಸ್ಕೊಳ್ಬೇಕು ಮತ್ತು ಇದರಲ್ಲಿ ನಮ್ಮ ಜೀವನವನ್ನು ಯಾವ ಥರ ಕಟ್ಕೊಳ್ಬೇಕು ಅನ್ನುವ ಈ 37 ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಒಂದು ಆಸೆ ಅಂತ ಬಂದಾಗ ನಾವು ಏನನ್ನೆಲ್ಲ ಇಷ್ಟಪಡ್ತೀವಿ ಮತ್ತು ನಾವು ತಪ್ಪುಗಳು ಏನನ್ನೆಲ್ಲ ಮಾಡ್ತೀವಿ ಮತ್ತು ಒಂದು ಕಾಮದಿಂದ ಮಾಡುವ ಒಂದು ನೈಸರ್ಗಿಕ ಒಂದು ಏನೇನಾಗಲಿ ತಪ್ಪುಗಳನ್ನು ಯಾವ ಥರ ಮಾಡ್ತೀವಿ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಆಸೆಗಳನ್ನು ಯಾವ ಥರ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ 37 ಶ್ಲೋಕ ಏನಿದೆ ಮತ್ತು ಅದರ ಬಗ್ಗೆ ಚರ್ಚಿಸ. ಕಾಮ ವೇಶ್ಯ ಕ್ರೋಧ ವೇಷ ರಜಗುಣ ಸಂಧಬ್ವಂ ಮಹಾಶಾನೋ ಮಹಾಪಾಪಂ ವಿದ್ಯಾನಹಿಂ ವೈರೀಣಾಣಂ. ತಂ ಪರಮ ಪುರುಷನು ಹೇಳಿದನು, ಅರ್ಜುನ, ರಜಗುಣದ ಸಂಪರ್ಕದಿಂದ ಹುಟ್ಟಿ ನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪರೀತ ಶತ್ರು. ಅಂದರೆ ನಾವು ತಿಳ್ಕೊಂಡಿದ್ದ ಪ್ರಕಾರ ಶತ್ರು ಅಂದರೆ ಈಗ ನಾವು ಏನನ್ನಾಗಲಿ ಒಂದು ಕೆಲಸ ಮಾಡುವಾಗ ಏನನ್ನಾಗಲಿ ಒಂದು ಒಳ್ಳೆ ರೀತಿಯಿಂದ ಭಾವನೆಯಿಂದ ನಾವು ಬದುಕ್ತಾ ಇರ್ತೀವಿ. ಆಗ ನಮಗೆ ಒಂದು ಕಷ್ಟ ಅಂತ ಬರುತ್ತೆ. ಕಷ್ಟ ಅಂತ ಬಂದಾಗ ನಾವು ಯಾರೋ ಒಂದು ಇವರು ಏನೋ ಒಂದು ಮಾತು ಹೇಳಿರ್ತಾರೆ, ಇವ್ರಿಂದ ನಾವು ಕಷ್ಟಕ್ಕೀಡಾಗಿವಿ, ಇವ್ರಿಂದ ನಮಗೆ ಲಾಸ್ ಆಗಿದೆ, ಇವರು ನಮಗೆ ಮೋಸ ಮಾಡಿದ್ದಾರೆ, ಅವರಿಗೆ ನಾವೇನು ಮಾಡ್ಬಿಡ್ತೀವಿ, ದ್ವೇಷ ಮಾಡ್ತೀವಿ. ಅದು ತಪ್ಪಾಗಿರುತ್ತೆ. ಯಾಕಂದರೆ ನಮ್ಮ ಹೊರಗಿನ ದ್ವೇಷದಿಂದ ಒಳಗಿನ ದ್ವೇಷದಾರರೇ ಜಾಸ್ತಿ ಇರ್ತಾರೆ. ಹಾಗೆ ಅದನ್ನು ಯಾರು ಅಂತ ತಿಳ್ಕೊಂಡಾಗ ನಮಗೆ ಕಾಣುವುದೇ ಆಸೆ. ಫಸ್ಟು ಆಸೆ ಅನ್ನೋದು ಹುಟ್ಟುತ್ತೆ. ಆಸೆ ಅಂದ ಮೇಲೆ ಕ್ರೋಧ ಹುಟ್ಟುತ್ತೆ. ಕ್ರೋಧ ಆದಮೇಲೆ ಕೋಪ ಬರುತ್ತೆ. ಅಂದ ಮಾತ್ರಕ್ಕೆ ಆಗಿನ ಒಂದು ಜೀವನದಲ್ಲಿ ಒಂದು ಜೀವಿ ಸಹ ಶುದ್ಧದಿಂದ, ಕ್ರೋಧದಿಂದ ಮತ್ತು ಕಾಮದಿಂದ ಅದನ್ನು ಒಂದು ಒಳ್ಳೆ ರೀತಿಯಿಂದ ಇದ್ದ ಜೀವಿಯನ್ನು ಒಂದು ಸದ್ಗುಣವಾಗಿ ಏನೋ ಒಂದು ಮಾಡಿ ಬಿಟ್ಬಿಡ್ತಾರೆ. ಆದರೆ ಇಲ್ಲಿನ ಪ್ರಕಾರ ಹೇಳ್ತಾ ಇದ್ದಾರೆ, ನೀವೇನನ್ನಾಗಲಿ ಒಂದು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳೋದಾದರೆ ನಿಮ್ಮ ನೀತಿ ಅದನ್ನು ಸರಿಪಡಿಸ್ಕೊಳ್ಳಿ. ಮತ್ತು ನೀವು ಎಲ್ಲದಕ್ಕೂ ಸಹ ಒಂದು ಆಸೆ ಅಂತ ಹೋದಾಗ ಅದೆಲ್ಲ ನಿಮಗೆ ಒಂದು ನಿರಾಸೆ ಅಂದರೂ ಮಾಡೋದು ಗ್ಯಾರಂಟಿ. ಹಾಗಾಗಿ ನೀವೇನನ್ನಾಗಲಿ ಒಂದು ಆಸೆ ಅಂತ ಬಂದಾಗ ಯಾವತ್ತಿಗೂ ಸಹ ನಿಮ್ಮ ಒಂದು ಮಿತಿ ಇಲ್ಲಾರ್ದಂಗೆ ಹೋಗಬೇಡಿ. ಯಾಕಂದರೆ ಆಸೆ ಅನ್ನೋದು ಒಂದು ದೊಡ್ಡ ಮೌಲ್ಯದ ಕಣಕ ಆಗಿರ್ಬೋದು ಮತ್ತು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ದಿನದಲ್ಲಿ ಆಸೆ ಆದರೆ ಸಹ ಅದನ್ನು ನಮ್ಮ ದೇಹಕ್ಕೆ ನಾವು ಕೊಟ್ಟರೆ ಅದು ನಮಗೆ ಎಲ್ಲ ತರಹದ ಒಂದು ಕಷ್ಟ ನಷ್ಟಗಳಿಗೆ ಈಡು ಮಾಡಿಬಿಡುತ್ತೆ. ಹಾಗಾಗಿ ನೀವೇನೇನಾಗಲಿ ಒಂದು ಆಸೆ ಅಂತ ಪಡ್ತೀರಲ್ಲ, ಮಿತಿಯಿಂದ ಆಸೆ ಪಡಿ ಮತ್ತು ಕಾಮದಿಂದ ನಿಶ್ಚಿತದಿಂದ ಇರಿ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ನಮಗೆ ಈ ಶ್ಲೋಕ ಹೇಳುತ್ತೆ, ಒಂದು ಒಳ್ಳೆಯದು ಕೆಟ್ಟದ್ದು ಯಾವ ಥರ ಇಟ್ಕೊಳ್ಬೇಕು ಅನ್ನೋದು ಇಲ್ಲಿ ನಾನು ಪಾಯಿಂಟ್ಸ್ ಮುಖಾಂತರ ಇಟ್ಕೊಂಡಿದ್ದೀನಿ, ಹೇಳ್ತೀನಿ ನೋಡಿ. ಒಂದನೇದು ಅಪ್ರತಿಯ ಆಸೆ ಅಂದರೆ ಏನು ಅಂದರೆ ಕಾಮ ಮತ್ತು ಕೋಪ, ಕ್ರೋಧ. ಇದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಮಾಡೋ ತಪ್ಪುಗಳಿಗೆ ಮುಖ್ಯ ಕಾರಣ ಕಾಮ ಆಸೆ. ಇದು ರಜಗುಣದಿಂದ ಹುಟ್ಟುತ್ತದೆ. ಒಂದು ಆಸೆ ಈಡಿದರೆ ಹೋದಾಗ ಅದು ಕ್ರೋಧ ಕೋಪವಾಗಿ ಬದಲಾಗುತ್ತದೆ. ನಮ್ಮ ನೆಮ್ಮದಿಯ ಕದಡುವ ಮೊದಲ ಶತ್ರುಗಳೇ ಇವು. ಅಂದರೆ ನಾವೇನನ್ನಾಗಲಿ ಒಂದು ಮಾಡುವಾಗ ನಮಗೆ ಕಾಣೋದೆಲ್ಲ ಒಂದು ತಪ್ಪಾಗಿ ಕಾಣಿಸಿದಾಗ ನಮಗೆ ಹೊರಗಿನವ್ರ ಮೇಲೆ ಅನುಮಾನ ಬರುತ್ತೆ. ಆದರೆ ಅದು ಒಳಗಿನ ಒಂದು ಆಸೆ ಮತ್ತು ಒಂದು ರಜಗುಣದಿಂದ ಹುಟ್ಟಿರುವ ಒಂದು ಕಾಮ ನಮಗೆ ಹಾಳು ಮಾಡುತ್ತೆ ಅಂತ ನಮಗೆ ತಿಳಿದಿರಲ್ಲ. ಹಾಗಾಗಿ ನೀವು ಏನನ್ನಾಗಲಿ ಮಾಡುತ್ತಿದ್ದೀರಾ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನೋದಕ್ಕೂ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹೊರಗಿನದಿಂದ ಅಲ್ಲ, ನಮ್ಮ ನೆಮ್ಮದಿ ಕೂಡ ಹಾಳು ಮಾಡೋದು ಕ್ರೋಧ ಮತ್ತು ಕಾಮದಿಂದ ಆಗುತ್ತೆ. ಮತ್ತು ತೃಪ್ತಿ ಇಲ್ಲದ ಹಸಿವು ಅಂತ. ತೃಪ್ತಿ ಇಲ್ಲದ ಹಸಿವು ಅಂದರೆ ಶ್ಲೋಕದಲ್ಲಿ ಇದನ್ನು ಮಹಾಶಾನು ಅಂತಂದರೆ, ಮಹಾಶಾನು ಅಂದರೆ ಅದೊಂದು ಸಣ್ಣದ ಒಂದು ಪದ ಅಂತ ತಿಳಿಯೋದು ಎಂದು ಕರೆಯಲಾಗಿದೆ.
ಅಂದರೆ ಇದು ಎಷ್ಟು ತಿಂದರೂ ತಿಂದರಹ ಹಸಿವಿನಂತೆ ನಾವು ಒಂದು ಆಸೆಯನ್ನು ಪೂರೈಸಿಕೊಂಡರೆ ಮತ್ತೊಂದು ಹುಟ್ಟಿಕೊಳ್ಳುತ್ತದೆ. ಅಂದರೆ ಈಗ ನಾನು ಒಂದು ಗಾಡಿ ತೊಗೊಂಡೆ, ಒಂದು ಆಸೆ ಬಿಡ್ತೀನಿ, ಇನ್ನೊಂದು ಕಾರ್ ತೊಗೋಬೇಕು ಅನಿಸುತ್ತೆ, ಮುಂದೆ ಒಂದು ಫ್ಲೈಟ್ ತೊಗೋಬೇಕು. ಇದೇ ರೀತಿಯಾಗಿ ಆಸೆಗಳು ಬೆಳೀತಾ ಹೋಗುತ್ತೆ, ಕೊನೆಯವರೆಗೂ ಆಗೋದಿಲ್ಲ ಮತ್ತು ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಮ್ಮ ಒಂದು ಅರ್ಥಪೂರ್ಣವಾಗಿ ಹೇಳೋದಾದರೆ, ನಿಮ್ಮ ಆಸೆಗಳು ನಿಮ್ಮನ್ನು ನಡೆಸಬಾರದು, ಬದಲಾಗಿ ನೀವು ನಿಮ್ಮ ಆಸೆಗಳನ್ನು ನಿಯಂತ್ರಿಸಬೇಕಂದ್ರೆ ತಡೆ ಹಿಡಿಬೇಕು. ಇದು ಬೇಡ, ಅದು ಏನು ಮಾಡ್ತೀಯಾ, ಅದನ್ನು ನಾನು ತಡಿಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇರಬೇಕು ಅನ್ನೋದಕ್ಕೆ ಈ ಶ್ಲೋಕ ನಿಮಗೆ ಕಾರಣ ಆಗಿದೆ. ಹಾಗಾಗಿ ನೀವೇನಾಗಲಿ, ಒಂದು ಕಾಮದಿಂದಾಗಲಿ ಏನೇ ಆಗಲಿ, ಅದನ್ನು ನೀವು ಸರಿಪಡಿಸ್ಕೊಳ್ಳೋದನ್ನು ಇವತ್ತಿಗೂ ನೀವು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡೋಕ್ಕೆ ಆಗಲ್ಲ. ಹಾಗಾಗಿ ಮತ್ತು ನಿಮ್ಮ ಒಂದು ಆಸೆಗಳು ನಿರಾಸೆಗಳನ್ನು ನೀವು ನಿಯಮಿತವಾಗಿ ಬಳಸ್ಕೊಂಡ್ರೆ ನಿಮ್ಮ ನಿಯಂತ್ರಣದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ರೀತಿಯಿಂದ ಬದುಕ್ತೀರ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಈ ಶ್ಲೋಕವನ್ನು ಒಂದು ಒಳ್ಳೆಯ ರೀತಿಯಿಂದ ನೋಡಿದ್ದಕ್ಕೆ ಎಲ್ಲರಿಗೂ ಪೂರಕವಾಗಿ ಧನ್ಯವಾದಗಳು. ಹಾಗಾಗಿ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಕ್ತಾಯಗೊಳಿಸೋಕ್ಕಿಂತ